ಸಖತ್ ಟೇಸ್ಟಿಯಾಗಿ ತುಂಬಾನೇ ಈಸಿಯಾಗಿ ಒಂದೇ ಒಂದು ಕಪ್ಪು ಅವಲಕ್ಕಿ ಇದ್ರೆ ಸಾಕು ಈ ನಾಷ್ಟನ ಮನೆ ಮಂದಿಗೆಲ್ಲ ಮಾಡ್ಕೊಡ್ಬಹುದು. ಅದಲ್ಲದೆ ನೀವು ಇದನ್ನ ನಾಷ್ಟಕ್ಕಲ್ಲದೆ ಸ್ನ್ಯಾಕ್ಸಿಗೆ ಲಂಚ್ ಬಾಕ್ಸ್ಗೂ ಸಹ ಮಾಡ್ಕೊಡ್ಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಇದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂತಹ ಸೈಡ್ ಡಿಶ್ ಏನು ಬೇಕಾಗಲ್ಲ. ಹಾಗೇನೆ ಸಹ ತಿನ್ಬೋದು. ಇಲ್ಲ ಮೊಸರು ಜೊತೆ ಉಪ್ಪಿನಕಾಯಿ ಜೊತೆನೂ ಸಹ ತಿನ್ಕೊಬಿಡ್ಬೋದು. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಇದಕ್ಕೆ ಮೊದಲನೇದಾಗಿ 1 ಕಪ್ ಅಷ್ಟು ಅವಲಕ್ಕಿಯನ್ನ ತಗೊಂಡಿದ್ದೀನಿ. ಈ ಅವಲಕ್ಕಿಯ ಸೇವನೆಯಿಂದ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸೋದಿಲ್ಲ. ಅದಲ್ಲದೆ ಇದರಲ್ಲಿ ವಿಟಮಿನ್ಗಳ ಮಹಾಪೂರನೇ ಇದೆ ಅಂತಾನೆ ಹೇಳ್ಬೋದು. ಇದು ಮತ್ತೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕಬ್ಬಿಣ, ಮೆಗ್ನೀಸಿಯಂ ಮತ್ತು ರಂಜಕದಂತಹ ಖನಿಜಗಳನ್ನ ಅವಲಕ್ಕಿ ಹೊಂದಿರುತ್ತದೆ. ಈಗ ನಾನು ಅವಲಕ್ಕಿಯನ್ನ 2 ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ 2 ಕಪ್ ಅಷ್ಟು ನೀರನ್ನ ಹಾಕಿ ಇದನ್ನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಅವಲಕ್ಕಿಯಲ್ಲಿರುವಂತಹ ಫೈಬರ್ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದಂತಾನೆ ಹೇಳ್ಬೋದು. ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತದೆ. ಅದಲ್ಲದೆ ಇದು ನಮ್ಮ ಹೃದಯಕ್ಕೆ ಸಹ ಬಹಳನೇ ಒಳ್ಳೆಯದಂತಾನೆ ಹೇಳ್ಬಹುದು. ಈಗ ಇದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ನೋಡ್ತಾ ಇರ್ಬೋದು, ಫುಲ್ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನ ಕೈಯಲ್ಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಬಹುದು. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ಬೇಕಾದ್ರೆ ಕೈಯಲ್ಲೂ ಸಹ ಸ್ಮ್ಯಾಶ್ ಮಾಡಿಕೊಂಡು ನುಣ್ಣಗೆ ಮಾಡ್ಕೋಬಹುದು. ಈಗ ಇದನ್ನ ಅದೇ ಬೇಸನ್ನಲ್ಲೇ ಹಾಕೊತಾ ಇದ್ದೀನಿ ರುಬ್ಬಿರುವಂತಹ ಮಿಶ್ರಣನ. ನೋಡಿ, ಈ ರೀತಿಯಾಗಿ ನೈಸ್ ಆಗಿ ನೀವು ರುಬ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಉಂಡೆ ಕಟ್ಟಕ್ಕೆ ಬರಬೇಕು. ಆ ರೀತಿಯಾಗಿ ರುಬ್ಕೋಬೇಕಾಗುತ್ತೆ. ನೀರಿನ ಅಂಶ ಇರಬಾರ್ದು ಜಾಸ್ತಿ. ನಂತರ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಜವೈನನ್ನ ಹಾಕ್ತಾ ಇದ್ದೀನಿ. ನಂತರ 1/4 ಚಮಚದಷ್ಟು ಗರಂ ಮಸಾಲ, 1/4 ಸ್ಪೂನ್ ಅಷ್ಟು ಅರಿಶಿನ. ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಟ್ರೈ ಮಾಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೇಥಿಯನ್ನ ಹಾಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನೊಂದು ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಎಲ್ಲವನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟು ಬೇಕನ್ಸಿದ್ರೆ ಹಾಕೋಬಹುದು. ಇದಕ್ಕೆ ಮತ್ತೆ ನೀರನ್ನ ನೀವು ಆಡ್ ಮಾಡ್ಕೋಬೇಡಿ, ಇದರಲ್ಲೇ ಸಾಕಷ್ಟು ಪ್ರಮಾಣ ನೀರಿರೋದ್ರಿಂದ. ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕೊತಾ ಇದ್ದೀನಿ. ನೀವು ಮೊದಲೇ ಸಹ ಹಾಕೋಬಹುದು, ಇಲ್ಲ ಈ ಹಂತದಲ್ಲಾದ್ರೂ ಹಾಕೋಬಹುದು. ಖಾರದ ಪುಡಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದಾಗೆ ನಿಮಗೆ ತೆಳು ಆಯಿತು ಅಂತಂದರೆ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬಹುದು. ಈಗ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ತೆಳ್ಳಗಿರಬಾರ್ದು ಇದು. ನೀವು ಪೂರಿ ಎಲ್ಲ ಯಾವ ರೀತಿಯಾಗಿ ಕಲಿಸ್ತೀರಲ್ಲ ಅದೇ ರೀತಿಯ ಕನ್ಸಿಸ್ಟೆನ್ಸಿ ಇರಬೇಕಿದು. ಪೂರ್ತಿಯಾಗಿ ಗಟ್ಟಿಯಾಗಿರಬೇಕು. ಈಗ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ ಒಂದು 5 ನಿಮಿಷ. ಈಗ ಒಂದು 5 ನಿಮಿಷ ಆದಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ. ನೀವು ಯಾವ ಸೈಜಲ್ಲಿ ಪೂರಿ ಮಾಡಬೇಕು ಅಂದ್ಕೊತೀರಾ ಆ ಸೈಜಲ್ಲಿ ನೀವು ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿಯಾಗಿ ಎಲ್ಲವನ್ನು ಉಂಡೆ ಮಾಡಿಕೊಂಡು ನಾನು ನಿಮಗೆ 2 ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಲಟ್ಟಿಸ್ಕೋಬೇಕು ಮಾಡ್ಕೋಬೇಕು ಅಂತ. ಮೊದಲನೇದು ಈ ರೀತಿಯಾಗಿ ಪೇಪರಲ್ಲೂ ಸಹ ನೀವು ಇಟ್ಬಿಟ್ಟು ಈ ರೀತಿಯಾಗಿ ಪ್ರೆಸ್ಸರಲ್ಲಿ ಮಾಡ್ಕೋಬಹುದು. ಇದನ್ನ ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಇಲ್ಲ ಈ ರೀತಿಯಾಗಿ ನೀವು ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಲಟ್ಟಿಸ್ಕೊಂಡು ಸಹ ಮಾಡ್ಕೋಬಹುದು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಲಟ್ಟಿಸೋದಕ್ಕೆ. ಇದನ್ನ ನೀವು ತುಂಬ ತೆಳ್ಳಗೆ ಲಟ್ಟಿಸ್ಕೋಬೇಡಿ, ಸ್ವಲ್ಪ ಮೀಡಿಯಂ ದಪ್ಪ ಇದ್ರೆ ಸಾಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ನಾನು ಈ ರೀತಿಯಾಗಿ ಒಮ್ಮೆಲೆ ಪೂರಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಂಡು ಒಂದೊಂದಾಗಿ ಈಗ ಎಣ್ಣೆಯಲ್ಲಿ ಹಾಕಿ ತೇಲಿಸ್ತಾ ಇದ್ದೀನಿ.
ಈ ರೀತಿಯಾಗಿ 2 ಸೈಡನ್ನು ಸಹ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಪೂರಿಗಳೆಲ್ಲ. ತುಂಬಾನೇ ಹೆಲ್ತಿಯಾದಂತಹ ಪೂರಿ ಅಂತಾನೆ ಹೇಳ್ಬೋದು. ನಾನು ಮೊದಲೇ ಹೇಳ್ದಾಗೆ ನೀವು ಇದನ್ನ ಹಾಗೇನೆ ತಿನ್ಬೋದು. ಇದಕ್ಕೆ ನೀವು ಯಾವುದೇ ರೀತಿಯಾದಂತಹ ಪಲ್ಯ ಮತ್ತೆ ಸಾಂಬಾರ್ ಏನು ಬೇಕಾಗಲ್ಲ. ಹಾಗೇನೆ ಸಹ ಖಾಲಿ ಮಾಡಿಬಿಡ್ತಾರೆ ಕೊಟ್ಟ ತಕ್ಷಣ, ಅಷ್ಟು ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲ ಪೂರಿಗಳನ್ನ ಮಾಡ್ಕೊತಾ ಇದ್ದೀನಿ. ಮತ್ತೆ ಉರಿಯನ್ನ ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಪೂರಿಗಳನ್ನ ತೇಲಿಸ್ಕೊಳ್ಳಿ. ಆವಾಗ ನಿಮಗೆ ಪೂರಿಗಳೆಲ್ಲ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂರಿಗಳೆಲ್ಲ ಬಂದಿದೆ ಅಂತ. ಈಗ ಒಂದನ್ನ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನ ನೀವು ಟಿಫನ್ಗೆ, ಲಂಚ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಮಾಡ್ಬೋದು. ಯಾರಾದರೂ ದಿಢೀರಾಗಿ ನೆಂಟರು ಬಂದರೂ ಸಹ ನೀವು ಇದನ್ನ ಮಾಡಿ ಕೊಡಿ, ತುಂಬಾನೇ ಇಷ್ಟಪಡ್ತಾರೆ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.